ಅಮೆರಿಕಾದಿಂದ ಸದ್ಯ ಹರ್ಮೋಜ್ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಆದರೆ ಆ ಪ್ರಯತ್ನಗಳು ಫಲಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಕೂಡ ಒಂದಷ್ಟು ದಾಳಿಗಳನ್ನು ಮುಂದುವರಿಸಿದೆ. ಅಮೆರಿಕಾದಿಂದ ಹರ್ಮೋಜ್ ಖಾಲ್ ಕೈವಶಕ್ಕೆ ಯತ್ನ ನಡೆದದ್ದು. ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಕಠಿಣಾತಿ ಕಠಿಣ ಸಂದೇಶ ರವಾನೆಯಾಗಿದೆ. ಹರ್ಮೋಜ್ ಬಳಿ ಮಂಡೇಬ್ ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈ ಮೂಲಕವಾಗಿ ಎದುರಾಗ್ತಾ ಇದೆ. ಏಷ್ಯಾ ಮಾತ್ರವಲ್ಲ, ಯುರೋಪ್, ಆಫ್ರಿಕಾಗೂ ಕೂಡ ವಾರ್ನ ಎಫೆಕ್ಟ್ ತಟ್ಟೋದು ನಿಶ್ಚಿತ. ಹರ್ಮೋಜ್ನಲ್ಲಿ ಪಾಕಿಸ್ತಾನದ 20 ಹಡಗುಗಳಿಗೆ ಅನುಮತಿಯನ್ನ ಕರುಣಿಸಿದೆ ಇರಾನ್. ಈಗ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಅನುಮತಿ ಅಂತ ಹೇಳಿದಂತೆ ಒಂದು 5 ರಾಷ್ಟ್ರಗಳು ತನ್ನ ಹಡಗುಗಳನ್ನು ಇರಾನ್ನ ಹರ್ಮೋಜ್ ಆ ಜಲಸಂಧಿಯಿಂದ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗಿತ್ತು. ಮಧ್ಯದಲ್ಲಿ ಪಾಕಿಸ್ತಾನದ ಹಡಗನ್ನು ತಡೆದಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೆ ಅನುಮತಿಯನ್ನು ಕೊಟ್ಟಿದೆ. ಈಗ ಹರ್ಮೋಜ್ನ ಕಂಟ್ರೋಲ್ನ ಬಿಟ್ಕೊಂಡ್ರೆ ಇರಾನ್ ಸಂಪೂರ್ಣವಾಗಿ ಯುದ್ಧದಲ್ಲಿ ಕುಸಿತವನ್ನು ಸೋಲನ್ನು ಕಂಡಂತೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಕಂಟ್ರೋಲ್ನ ಬಿಟ್ಟುಕೊಡದೆ ಈ ಫೈಟನ್ನು ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹರ್ಮೋಜ್ ಕಂಟ್ರೋಲ್ಗೆ ಪ್ರಯತ್ನಿಸ್ತಾ ಇರುವಂತಹ ಅಮೆರಿಕದ ಪ್ರಯತ್ನವನ್ನು ವಿಫಲಗೊಳಿಸುವಂತಹ ನಿರಂತರ ಅಟ್ಯಾಕ್ಗಳನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ತನ್ನ ಸೇನೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದೆ. ಅಲ್ಬಾಬ್ ಮತ್ತು ಸುಯೇಜ್ ಕಾಲುವೆ ಈಗ ಸದ್ಯ ಏನಾಗುತ್ತೆ, ಆ ಒಂದು ಪರಿಸ್ಥಿತಿ ಬಂದ್ ಆಗುತ್ತಾ ಅಥವಾ ಮುಂದುವರೆದಂತೆ ಅಲ್ಲಿ ಅಮೆರಿಕ ಹೇಳಿದ ಹಾಗೆ ಕಂಟ್ರೋಲನ್ನು ತೆಗೆದುಕೊಳ್ಳುತ್ತಾ, ಇನ್ ಕೇಸ್ ಏನಾದರೂ ಅಮೆರಿಕ ಅಲ್ಲಿ ಮತ್ತಷ್ಟು ದಾಳಿಗಳನ್ನು ನಡೆಸಿದ್ದೇ ಆದರೆ ಆಗ ಈಗ ಅಲ್ಲಿ ಹೋಗ್ತಾ ಇದ್ದಂತಹ 5 ರಾಷ್ಟ್ರಗಳ ಹಡಗುಗಳಿಗೂ ಕೂಡ ಸಮಸ್ಯೆ ಆಗುತ್ತೆ.